ಹರಿ ಓಂ. ನಮಸ್ಕಾರ, ನಾನು ನಿಮ್ಮ ಹೀಲರ್ ಸುಕುಮಾರ್ ಮಾತಾಡ್ತಾ ಇರೋದು. ಇವತ್ತು ಕೆಲವು ಮುದ್ರೆಗಳನ್ನು ನೋಡೋಣ. ಸಾಧಾರಣವಾಗಿ ಈಗ IT ಫೀಲ್ಡಲ್ಲಿರುವಂತಹ ಸುಮಾರು ಜನ ಈ ಕತ್ತು ಮತ್ತು ಸೊಂಟದ ನೋವು ಮತ್ತು ಕಣ್ಣಿನ ಸಮಸ್ಯೆ, ಈ ಸಮಸ್ಯೆಗಳಿಗೆ ಕೆಲವು ಮುದ್ರೆಗಳು ಮತ್ತು ಕಣ್ಣಿಗೆ ಬೇಕಾದಂಥ ಒಂದು ವ್ಯಾಯಾಮಗಳನ್ನ ನಾನು ಹೇಳ್ಕೊಡ್ತೀನಿ. ಅದನ್ನು ಸರಿಯಾಗಿ ಮಾಡಿದ್ದೇ ಆದರೆ ಈ ಎಲ್ಲ ಸಮಸ್ಯೆಯಿಂದ ನಾವು ಹೊರಗೆ ಬರ್ಬೋದು. ಮೊದಲನೇದಾಗಿ ಇದರಲ್ಲಿ ಉಜಾಸ್ ಮುದ್ರೆ ಮತ್ತು ಗಣೇಶ ಮುದ್ರೆ ಅನ್ನುವಂತಹದ್ದು ಎರಡನ್ನ ನೋಡುವ. ಇದರಲ್ಲಿ ಮೊದಲನೇದಾಗಿ ನಾವು ಉಜಾಸ್ ಮುದ್ರೆ ಅನ್ನುವಂಥದ್ದು ಏನಂದ್ರೆ ಎರಡೂ ಕೈಗಳನ್ನ ನೋಡಿ, ಈ ತರ ಎರಡೂ ಕೈಗಳನ್ನ ಸೇರಿಸ್ಕೊಳ್ಬೇಕು, ಲಾಕ್ ಮಾಡ್ಕೊಳ್ಬೇಕು. ನಂತರ ನಮ್ಮ ಮುಂಭಾಗದಲ್ಲಿ ಈ ತರ ತಗೊಂಡು ಬರಬೇಕು ನೋಡಿ, ಈ ತರ ಮುಂದೆ ತಗೊಂಡು ಬರಬೇಕು, ಸ್ಟ್ರೆಚ್ ಮಾಡಬೇಕು, ಮುಂದೆ ಪೂರ್ಣವಾಗಿ ಎಳೀತಾ ಇರಬೇಕು, ಯಾರು ಹಿಡ್ಕೊಂಡು ಎಳೆಯುವ ರೀತಿಯಲ್ಲಿ ಇರಬೇಕು. ಈ ತರ ನಾವು ಸ್ಟ್ರೆಚ್ ಮಾಡಿ ನಂತರ ನಿಧಾನಕ್ಕೆ ಮೇಲೆ ತಗೊಂಡು ಹೋಗ್ಬೇಕು. ನೋಡಿ, ಮೇಲೆ ತಗೊಂಡು ಹೋಗಿದ್ದೀನಿ. ಈಗ ಮೇಲೆ ತಗೊಂಡು ಹೋದ ಮೇಲೆ ನಮಗೆ ಇಲ್ಲಿ ಗ್ಯಾಪ್ ಇದೆ ನೋಡಿ, ನೀವು ನಾವು ಮಾಡ್ತಾ ಇರೋದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಬರ್ದಂಗೆ ಮತ್ತೆ ಅದನ್ನ ಸ್ಟ್ರೆಸ್ ಮಾಡಿ ಮೇಲೆ ಎಳಿಬೇಕು. ನೋಡಿ, ಎರಡೂ ಕೈಗಳು ಕಿವಿ ಹತ್ರ ಬಂತು. ಈ ತರ ನಾವು ಹಿಡ್ಕೊಂಡು ನಾವು ಏನ್ ಮಾಡಬೇಕು ಅಂದ್ರೆ 10 ಅಂಕೆಗಳನ್ನ ಎಣಿಸ್ಬೇಕು. 0 1 2 3 4 5 6 7 8 9 10 ಈ ತರ ಮಾಡಿ ನಂತರ ನಿಧಾನಕ್ಕೆ ಶ್ವಾಸವನ್ನು ಬಿಡುತ್ತಾ ಕೆಳಗೆ ತಗೊಂಬನ್ನಿ. ಇದು ಉಜಾಸ್ ಮುದ್ರೆ ಅಂತ. ಈ ತರ ಒಂದು 3 ಸತಿ ಮಾಡಿ. ನಂತರ ಗಣೇಶ ಮುದ್ರೆ ಅಂತ ಹೇಳ್ತೀವಿ. ಈ ಗಣೇಶ ಮುದ್ರೆಯನ್ನ ನೋಡಿ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಎರಡೂ ಕೈಗಳನ್ನ ತಗೊಳ್ಬೇಕು. ನಮ್ಮ ಬೆರಳುಗಳನ್ನ ಹೆಬ್ಬೆರಳು ಬಿಟ್ಟು ಮಿಕ್ಕಿರುವಂತಹ 4 ಬೆರಳುಗಳನ್ನ ಕೊಕ್ಕೆ ತರ ಮಾಡ್ಕೊಳ್ಳಿ. ಕೊಕ್ಕೆ ತರ ಮಾಡ್ಕೊಂಡು ನೋಡಿ ಈ ತರ ಇಟ್ಕೊಳ್ಳಿ. ಈ ತರ ಹಿಡ್ಕೊಂಡಾಗ ನಮ್ಮ ಗದ್ದದಿಂದ ಕೆಳಗಿರ್ಬೇಕು, ಹೃದಯ ಭಾಗದಲ್ಲಿ, ಎದೆ ಭಾಗದಲ್ಲಿ ಹಿಡ್ಕೊಬೇಕು, ಗದ್ದದಿಂದ ಕೆಳಗಡೆ. ನೋಡಿ, ಇಲ್ಲಿ ಕೈಗಳನ್ನ ಹಿಡಿಬಾರ್ದು. ಏನು ಲಾಕ್ ಮಾಡಿರ್ತೀವಲ್ವ, ಆ ಬೆರಳುಗಳನ್ನ ಸ್ಟ್ರೆಚ್ ಮಾಡ್ಬೇಕು. ಸ್ಟ್ರೆಚ್ ಮಾಡ್ತಾ ಸ್ವಲ್ಪ ಹಿಂಭಾಗಕ್ಕೆ ಹೋಗ್ಬೇಕು. ಈ ಕೈಗಳು ಎರಡನ್ನು ಹಿಂದೆ ತಗೊಳ್ಬೇಕು. ನೋಡಿ, ನೋಡಿ ಶೋಲ್ಡರ್ಸ್ ಯಾವ ರೀತಿ ಹಿಂದೆ ಹೋಗುತ್ತೆ ಅಂತ. ಈ ತರ ಒಂದು 10 ಅಂಕೆಗಳನ್ನ ಎಣಿಸ್ಬೇಕು. ನಂತರ ಎಡಗೈ ಮುಂದೆ, ಬಲಗೈ ಮತ್ತೆ ಒಳಗಡೆ, ಈ ರೀತಿ. ಇದು ಒಂದು ಸೆಟ್ಟು. ಈ ತರ ಒಂದು 3 ಸೆಟ್ ಅನ್ನ ನಾವು 10 ಅಂಕೆಗಳನ್ನ ಎಣಿಸ್ತಾ ಮಾಡಿದ್ವಿ ಅಂದ್ರೆ ಈ ಭಾಗದಲ್ಲಿ ಏನಿದೆ ಶೋಲ್ಡರ್ ಪೇನ್, ತುಂಬಾ ಜರ್ನಿ ಮಾಡಿದಂತಹ ಶೋಲ್ಡರ್ ಪೇನ್ ಆಗಿರ್ಬೋದು, ಅಥವಾ ನಾವು ಸಿಸ್ಟಮ್ ಅನ್ನ ನೋಡಿ ಆ ಬಗ್ಗೆ ನಾವು ಮಾಡ್ಬೇಕಾದ್ರೆ ಹೀಗೆ ಬಗ್ಗೆ ಅವರು ಟೈಪ್ ಮಾಡ್ತಾ ಇರ್ತಾರಲ್ಲ, ಹಾಗೆ ಬಗ್ಗದಾಗ ಈ ಭಾಗ ನೋವು ಆಗ್ತಾ ಇರುತ್ತೆ. ಇದು ಎರಡನ್ನೂ ಸರಿ ಮಾಡಲಿಕ್ಕೆ ಈ ಉಜಾಸ್ ಮುದ್ರೆ ಮತ್ತು ಗಣೇಶ್ ಮುದ್ರೆಯನ್ನ ನಾವು ಮಾಡಿದಾಗ ಇದರಿಂದ ನಾವು ಹೊರಗಡೆ ಬರುವುದು. ಮತ್ತೆ ಕಣ್ಣುಗಳಿಗೆ ಸಮಸ್ಯೆ ಇದೆ. ನಾವು ಸಿಸ್ಟಮ್ ಅನ್ನ ನೋಡಿ ನಾವು ಕಣ್ಣುಗಳು ನೋವು ಬರುತ್ತೆ, ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನೋಡಿ, ಕಣ್ಣುಗಳಲ್ಲಿ ಕೆಲವು ವರ್ಮ ಪಾಯಿಂಟ್ಸ್ ಇದಾವೆ. ಆ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಆ ಪಾಯಿಂಟ್ಸ್ಗಳನ್ನ ನೀವು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ನಿಮ್ಮ ಉಬ್ಬಿದೆಯಲ್ವಾ, ಈ ಉಬ್ಬನ್ನ ನೀವು ಸುಮ್ಮನೆ ಹೀಗೆ ಮುಟ್ಟಿ ನೋಡ್ತಾ ಬನ್ನಿ. ಇಲ್ಲೊಂದು ಸಣ್ಣದಾದಂತಹ ಒಂದು ತಗ್ಗು ಸಿಗುತ್ತೆ. ಇಲ್ಲಿ ನೋಡಿ, ಈ ಭಾಗ ಅಂದ್ರೆ ಸ್ವಲ್ಪ ಡೌನ್ ಇರುತ್ತೆ ಈ ಭಾಗದಲ್ಲಿ. ಅಲ್ಲಿ ನಮ್ಮ ಎರಡೂ ಹೆಬ್ಬೆರಳುಗಳನ್ನ ಈ ಭಾಗದಲ್ಲಿಟ್ಟು ನೋಡಿ 1 2 3 ಮತ್ತೆ ಅದೇ ತರ ರಿವರ್ಸ್ 1 2 3 ಈ ತರ ಮಾಡಬೇಕು. ನಂತರ ಈ ಎರಡೂ ಕಣ್ಣುಗಳ ಕೆಳಗಡೆ ಒಂದು ನೋಡಿ ಸ್ನಾಯುಗಳು ಇರ್ತವೆ. ಅದನ್ನ ನಮ್ಮ ಮಧ್ಯದ ಬೆರಳುಗಳನ್ನು ಇಟ್ಕೊಂಡು ನೋಡಿ 1 2 3 ಈ ತರ, ಆಮೇಲೆ 1 2 3 ಮತ್ತೆ ಈ ತರ 3 ಸೆಟ್ಟುಗಳನ್ನ ನಾವು ಮಾಡಬೇಕಾಗತ್ತೆ. ನಂತರ ನಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳುಗಳನ್ನ ತಗೊಂಡು ನಮ್ಮ ಕಣ್ಣಿನ ಈ ಭಾಗ ಇದೆ ನೋಡಿ, 2 ಕಡೆ ಸೇರ್ಕೊಳತ್ತಲ್ವ, ಆ ಭಾಗದಲ್ಲಿ ನೋಡಿ ಇಟ್ಬಿಟ್ಟು ನೋಡಿ ಈ ತರ ಇಲ್ಲಿ ಪ್ರೆಸ್ ಮಾಡಬೇಕು ಲೈಟ್ ಆಗಿ 1 2 3 ಸತಿ. ಈ ತರ 3 ಸತಿ ಮತ್ತೆ ಗ್ಯಾಪ್ ಬಿಡಬೇಕು. ಒಂದ್ಸತಿ ಶ್ವಾಸ ತಗೊಳ್ಬೇಕು, 1 2 3 ಈ ತರ ಶ್ವಾಸ ತಗೊಳ್ಬೇಕು, 1 2 3 ಈ ತರ 3 ಸೆಟ್ ಮಾಡಬೇಕು. ನಂತರ ನಮ್ಮ ಈ ಕಣ್ಣಿನ ಈ ಭಾಗ ಇದೆ ನೋಡಿ, ಈ 2 ಕಡೆಯಲ್ಲಿ ಬಂದು ಸೇರ್ಕೊಳತ್ತಲ್ವ, ಆ ಭಾಗದಲ್ಲಿ ಮತ್ತೆ ನೋಡಿ 1 2 3 ಇದು ಈ ವರ್ಮ ಪಾಯಿಂಟ್ಗಳನ್ನ 1 2 3 4 ಪಾಯಿಂಟ್ಗಳಿದೆ. ಈ ವರ್ಮ ಪಾಯಿಂಟ್ಗಳನ್ನ ಆಕ್ಟಿವೇಟ್ ಮಾಡಬೇಕು. ನಂತರ ಕಣ್ಣುಗಳನ್ನ ಚೆನ್ನಾಗಿ ಮಿಟುಕಿಸಬೇಕು. ನಾವು ಹೇಗೆ ನೀವು ರಿಫ್ರೆಶ್ ಮಾಡ್ತೀರಲ್ವಾ ಸಿಸ್ಟಮ್ ಅನ್ನ, ಅದೇ ತರ ನಮ್ಮ ಕಣ್ಣುಗಳನ್ನು ಸಮೇತ ಈ ತರ 1 ನಿಮಿಷದವರೆಗೆ ಮಿಟುಕಿಸಬೇಕು. ಆಮೇಲೆ ನೋಡಿ ಈ ತರ ಮಿಟುಕಿಸ್ಬೇಕಾದ್ರೆ ಒಂದ್ಸತಿ ಮುಚ್ಚಬೇಕು ಮತ್ತೆ ತೆಗಿಬೇಕು. ಈ ರೀತಿ ನೀವು ಮಾಡಬೇಕು. ಈ ತರ ಮಾಡಬೇಕಾದ್ರೆ ಶ್ವಾಸವನ್ನು ನಿಧಾನಕ್ಕೆ ತಗೊಂಡು ಬಿಡಬೇಕು. ಈ ರೀತಿ ಮಾಡಿದ್ದೆ ಆದರೆ ಮತ್ತೆ ಕಣ್ಣುಗಳು ರಿಫ್ರೆಶ್ ಆಗುತ್ತೆ.
ಈ 3 ಮುದ್ರೆಗಳನ್ನು ನಾವು ಒಂದು ಉಜಾಸ್ ಮುದ್ರೆ, ಗಣೇಶ್ ಮುದ್ರೆ ಮತ್ತು ವರ್ಮಾ ಪಾಯಿಂಟ್ ಕಣ್ಣಿಗೆ ಬೇಕಾದಂಥದ್ದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಇದನ್ನು ಸರಿಯಾಗಿ ಮಾಡಿ ನಿಮಗೆ ಈ ಸೊಂಟ ಮತ್ತು ಈ ಕತ್ತು ಮತ್ತು ಶೋಲ್ಡರ್ ಪೇನು ಮತ್ತು ಕಣ್ಣಿನ ಸಮಸ್ಯೆ ಇದೆರಡನ್ನೂ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಬೋದು. ಇದನ್ನೆಲ್ಲರೂ ಮಾಡಿ ನಿಮಗೆ ಗೊತ್ತಿರುವಂಥವ್ರು ಎಲ್ಲರಿಗೂ ನೀವು ಇದನ್ನು ಹೇಳ್ಕೊಡಿ. ನಿಮ್ಮ ಫ್ರೆಂಡ್ಸ್ ಈ ಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಹೇಳಿ, ಇದರಿಂದ ಅವರು ಹೊರಗೆ ಬರಲಿ, ಆರೋಗ್ಯವಂತರಾಗಿರಲಿ. ಧನ್ಯವಾದಗಳು.